ಓಂ ತ್ರ್ಯಂಬಕ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವ. ಜನ್ಮ ಮೃತ್ಯುಜರಾರೋಗೈ ಪೀಡಿತಂ ಕರ್ಮಬಂಧನೈ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ವೀಕ್ಷಕರೇ, ತಾವೆಲ್ಲರೂ ನನ್ನ ಆರಾಧ್ಯ ದೈವವಾದಂಥ ದತ್ತಾತ್ರೇಯನ ಕೃಪೆಯಿಂದ ಸೌಖ್ಯವಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೇನೆ. ಆ ಭಗವಂತನ ಆಶೀರ್ವಾದ ಸದಾ ತಮ್ಮ ಮೇಲಿರಲಿ. ನಾನು ಈ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯನ್ನು ನಾನು ನೋಡ್ತಾ ಇದ್ದೇನೆ. ಈಗಾಗಲೇ ಪಿತೃಪಕ್ಷವನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವ ಉದ್ದೇಶಕ್ಕಾಗಿ ಮಾಡಬೇಕು, ಅದರ ಫಲ ಏನು, ಅದನ್ನು ಈ ಮೊದಲಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದರಂತೆ ಒಂದು ವೇಳೆ ನಮ್ಮ ಪಿತೃಗಳಲ್ಲಿ ಅಸ್ವಾಭಾವಿಕ ಮರಣ ಅಂತಂದರೆ ಶಸ್ತ್ರಾದಿಗಳಿಂದ ಹತರಾಗಿದ್ದರೆ ಅಥವಾ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ದರೆ ಅವರ ಶ್ರಾದ್ದವನ್ನು ಯಾವ ದಿವಸ ಮಾಡಬೇಕು, ಇದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ. ಈಗ ಇವತ್ತಿನ ದಿವಸ ಒಂದು ವೇಳೆ ನಮ್ಮ ತಂದೆ ತಾಯಿಗಳಲ್ಲಿ ತಂದೆ ಜೀವಂತವಾಗಿದ್ದು ಕೇವಲ ತಾಯಿ ಮಾತ್ರ ತೀರ್ಕೊಂಡಿದ್ದರೆ ಅಂಥವರ ಶ್ರಾದ್ದವನ್ನು ನಾವು ಯಾವ ದಿವಸ ಮಾಡಬೇಕು, ಆ ಶ್ರಾದ್ದಕ್ಕೆ ಹೆಸರೇನು, ಇದೆಲ್ಲವನ್ನು ನೋಡ್ತೇವೆ. ಒಂದು ವೇಳೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತವಾದಂಥ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಿ. ವಾಸ್ತುವಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ನೋಡಬಹುದು. ಕುಜ ದೋಷ ಪರಿಹಾರ, ಕುಂಭ ವಿವಾಹ, ಸರ್ಪದೋಷ ಪರಿಹಾರ, ಇದೆಲ್ಲವನ್ನು ನೀವು ತಿಳ್ಕೊಳ್ಬಹುದು. ನೋಡಿ, ಇವತ್ತು ನಾನು ಹೇಳ್ತಾ ಇದ್ದೆ, ಒಂದು ವೇಳೆ ತಾಯಿ ಮಾತ್ರ ತಿರ್ಕೊಂಡಿದ್ದು ತಂದೆ ಜೀವಂತವಾಗಿದ್ದರೆ ಆ ಶ್ರಾದ್ದಕ್ಕೆ ನಾವು ಅವಿಧವಾ ನವಮಿ ಶ್ರಾದ್ದ ಅಂತ ಹೇಳ್ತೇವೆ. ಅಂದರೆ ಮುತ್ತೈದೆಯರಾಗಿ ಯಾರು ಇಲ್ಲವೋ, ಅಂದರೆ ಯಾರು ಮರಣ ಹೊಂದಿದ್ದಾರೋ ಅಂಥವರಿಗೋಸ್ಕರ ಕೇವಲ ಒಂದು ದಿವಸ ಮಾತ್ರ ನವಮಿಯ ತಿಥಿಯಂದು, ಅವತ್ತು ಅವಿಧವಾ ನವಮಿ ಅಂತ ಹೇಳ್ತೇವೆ ನಾವು. ಆ ಅವಿಧವಾ ನವಮಿಯ ದಿವಸ ನಮ್ಮ ತಾಯಿಯನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡತಕ್ಕದ್ದು ತಂದೆ ಜೀವಂತ ಇರುವವರೆಗೆ ಮಾತ್ರ. ತಂದೆ ಮರಣ ಹೊಂದಿದರು ಅಂತಂದರೆ ಈ ಅವಿಧವಾ ನವಮಿ ಶ್ರಾದ್ದ ಹೋಗಿಬಿಡುತ್ತೆ, ಪುನಃ ಅದು ನಮ್ಮ ಮೂಲ ಶ್ರಾದ್ದದಲ್ಲೇ ಬಂದು ಸೇರ್ಕೊಂಡು ಬಿಡುತ್ತೆ. ಹಾಗಾಗಿ ಈ ಅವಿಧವಾ ನವಮಿ ಶ್ರಾದ್ದವನ್ನು ಈ ಮಾಸದ ಅಂತಂದರೆ ಈ ಸೆಪ್ಟೆಂಬರ್ ತಿಂಗಳು 25 ಅಥವಾ 26, ನಮ್ಮ ಪಂಚಾಂಗದ ಪ್ರಕಾರ 25ನೇ ತಾರೀಕು ಅವಿಧವಾ ನವಮಿ ಶ್ರಾದ್ದವನ್ನು ತೋರಿಸಿದ್ದಾರೆ. ಬೇರೆ ಬೇರೆ ಪಂಚಾಂಗದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವಂಥ ಸಾಧ್ಯತೆ ಇರುತ್ತೆ. ಸೊ 25 ಅಥವಾ 26ನೇ ತಾರೀಕು ಬಹಳ ಶ್ರದ್ಧೆಯಿಂದ ನೀವು ಅವಿಧವಾ ನವಮಿ ಶ್ರಾದ್ದವನ್ನು ಮಾಡಿ. ಅದರಿಂದ ತಾಯಿಗೆ ಸದ್ಗತಿಯೂ ಪ್ರಾಪ್ತವಾಗುತ್ತೆ ಮತ್ತು ತಾಯಿಯ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರುತ್ತೆ. ಪಿತೃಪ್ರಸಾದಾತ ಧನ ಕನಕ ಸಮೃದ್ಧಿರಸ್ತು. ನೋಡಿ, ಪಿತೃಗಳ ಒಂದು ಪ್ರಸಾದದಿಂದ, ಅವರ ಆಶೀರ್ವಾದದಿಂದ ನಮ್ಮ ಧನ ಕನಕ ಸಮೃದ್ಧಿಯಾಗುವುದರಲ್ಲಿ ಯಾವುದೇ ಸಂದೇಹ ಖಂಡಿತವಾಗಿಯೂ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.